ಜೆಕೆ ನವೋದಯ ಕೋಚಿಂಗ್ ಸೆಂಟರ್ಗೆ ಸ್ವಾಗತವನ್ನು ಬಯಸ್ತಾ ಇಂದಿನ ತರಗತಿಯಲ್ಲಿ ನಾವು ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಈ ಪಾಠದ ಬಗ್ಗೆ ಸಮಸ್ಯೆ ಲೆಕ್ಕಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ಏನು ಈ ಸ್ಥಾನ ಬೆಲೆ ಮುಖ ಬೆಲೆ ಅಂದ್ರೆ, ಈಗ ಎಕ್ಸಾಂಪಲ್ 2543 2543 ಎಂಬುವ ಅಂಕಿಯಲ್ಲಿ 4ರ ಸ್ಥಾನ ಬೆಲೆ ಯಾವುದು, 2ರ ಸ್ಥಾನ ಬೆಲೆ ಯಾವುದು? ಅದೇ ನಂಬರ್ ಆದ 2543 2543ರಲ್ಲಿ 4ರ ಮುಖ ಬೆಲೆ ಯಾವುದು, 2ರ ಮುಖ ಬೆಲೆ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಈಗ 4ರ ಮುಖ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಯಾವ್ದು 4 ಯಾವುದು? ಈಗ ನಮಗೆ ಗೊತ್ತಿದೆ, ನಾವು ಇದನ್ನ ಪ್ಲೇಸ್ ವ್ಯಾಲ್ಯೂಗಳನ್ನ ತಿಳ್ಕೊಂಡಿದೀವಿ. 1s 10s 1000 100 1000. ಇಲ್ಲಿ ನೋಡಿ, ಇದನ್ನ ನಾವು ಬಿಡಿ ಅಂತ ಕರಿತೀವಿ, ಇದನ್ನ 10 ಅಂತ ಕರಿತೀವಿ, ಇದನ್ನ 100 ಅಂತ ಕರಿತೀವಿ, ಇದನ್ನ 1000 ಅಂತ ಕರಿತೀವಿ. ಪ್ಲೇಸ್ ವ್ಯಾಲ್ಯೂ ಅದು ಯಾವ ಪ್ಲೇಸ್ ಅಲ್ಲಿ ಇದೆ? ಈಗ 10 4 ಅನ್ನೋದು 10ರ ಪ್ಲೇಸ್ ಅಲ್ಲಿ ಇದೆ, ಅಂದ್ರೆ 10th ಪ್ಲೇಸ್ ಅಲ್ಲಿ ಇದೆ. 4ರ ಸ್ಥಾನ ಯಾವುದು? 10 10s. 2ರ ಸ್ಥಾನ ಯಾವುದು? 1000 1000. 4ರ ಮುಖ ಬೆಲೆ ಯಾವುದು? ನೋಡ್ಲಿಕ್ಕೆ ಕಾಣ್ತಾ ಇದೆ. ಇದು ಎಕ್ಸಾಂಪಲ್ಗೆ ಬನ್ನಿ. ಈಗ ಪ್ಲೇಸ್ ವ್ಯಾಲ್ಯೂ ಬಗ್ಗೆ ನೋಡೋಣ. ಇವಾಗ ಶಾಲೆಯಲ್ಲಿ ನಾನು ಯಾವ ಪ್ಲೇಸ್ ಅಲ್ಲಿ ಇದ್ದೀನಿ? HM ಪೊಸಿಷನ್ ಅಲ್ಲಿ ಇದ್ದೀನಿ. HM ನನ್ನ ಪ್ಲೇಸ್ ಯಾವುದು? HM ಹೆಡ್ ಮಾಸ್ಟರ್. ಇವರ ಪೊಸಿಷನ್ ಯಾವುದು? ಮಾಸ್ಟರ್. ಅಂದ್ರೆ ನಾನು HM ಪೊಸಿಷನ್ ಅಲ್ಲಿ ಇದ್ದೀನಿ, ಹಾಗಾಗಿ ನನ್ನ ಪ್ಲೇಸ್ HM ಪ್ಲೇಸ್, ಇವ್ರದ್ದು ಮಾಸ್ಟರ್ ಪ್ಲೇಸ್. ನಾನು ನೋಡ್ಲಿಕ್ಕೆ ನನ್ನನ್ನ ಏನಂತ ಕರಿತೀರಿ ನೀವು? ಅಭಿ ಸರ್. ಇದೇ ಮುಖ ಬೆಲೆ. ಇವ್ರನ್ನ ನೋಡ್ಲಿಕ್ಕೆ ಏನಂತ ಕರಿತೀರಿ? ವಿನಯ್ ಸರ್. ಮುಖ ಬೆಲೆ ಅಂದ್ರೆ ಏನು? ನೋಡ್ಲಿಕ್ಕೆ ಹೇಗೆ ಕಾಣ್ತಿದೆ ಅನ್ನೋದನ್ನ ಹೇಳೋದೇ ಮುಖ ಬೆಲೆ. ಫೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ. ನೋಡಿ, ಈಗ ಎಕ್ಸಾಂಪಲ್, ಈಗ 4 ನ ಪ್ಲೇಸ್ ವ್ಯಾಲ್ಯೂ ಯಾವುದು? 4. ನೋಡ್ಲಿಕ್ಕೆ ಕಾಣ್ತದೆ 4 ತರ ಕಾಣ್ತಾ ಇದೆ, ಹಾಗಾಗಿ 4. ಇದು ಯಾವ ತರ ಕಾಣ್ತದೆ? 2. ನೋಡಿ ಮಕ್ಕಳ, ಪ್ಲೇಸ್ ವ್ಯಾಲ್ಯೂ ಬೇರೆ, ಫೇಸ್ ವ್ಯಾಲ್ಯೂ ಬೇರೆ. ಪ್ಲೇಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಮ್ಮ ವಿನಯ್ ಸರ್ ನಂದು ಹೇಳಿದೆ. ಈಗ ನನ್ನ ಪ್ಲೇಸ್ ಯಾವ್ದಿಲ್ಲಿ? ಹೆಡ್ ಮಾಸ್ಟರ್ ಪ್ಲೇಸ್, ಹಾಗಾಗಿ ನನ್ನ ಹೆಡ್ ಮಾಸ್ಟರ್ ಅಂತ ಕರೀತಾರೆ. ವಿನಯ್ ಸರ್ ಏನಂತ ಕರೀತಾರೆ? ಮಾಸ್ಟರ್ ಅಂತ ಕರೀತಾರೆ, ಹಾಗಾಗಿ ನೀವು ಸರ್ ಅಂತ ಕರಿತೀರಿ. ಇಲ್ಲಿ ಕೂಡ ಇದು ಯಾವ ಪ್ಲೇಸ್ ಅಲ್ಲಿ ಇದೆ? 4 ಯಾವ ಪ್ಲೇಸ್ ಅಲ್ಲಿ ಇದೆ? 10 ಪ್ಲೇಸ್ ಅಲ್ಲಿ ಇರೋದ್ರಿಂದ ನಾವು 10 ಅಂತ ಕರಿತೀವಿ, 10 ಅಂತ ಕರಿತೀವಿ. 10ರ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ನೋಡ್ಲಿಕ್ಕೆ ಇದು ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಕೇಳ್ತಿಲ್ಲ ಅವರು. ನೋಡ್ಲಿಕ್ಕೆ ಹೇಗೆ ಕಾಣ್ತಾ ಇದೆ? 4 ಅಂತಾನೆ ಕಾಣ್ತಾ ಇದೆ. ಇಲ್ಲಿ 2 ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಕೇಳಿದರೆ 1000 ಪ್ಲೇಸ್ ಅಲ್ಲಿ ಇದೆ ಅಂತ ಕೇಳಿ. ಯಾವ ಪ್ಲೇಸ್ ಅಂತ ಕೇಳಿದರೆ ನಾವು 1000 ಅಂತ ಹೇಳ್ತಾ ಇದೀವಿ. ಯಾವ ಪ್ಲೇಸ್ ಅಲ್ಲಿ ಇದೆ? ಇದು 1000 ಪ್ಲೇಸ್ ಅಲ್ಲಿ ಇದೆ, ಹಾಗಾಗಿ ನಾವು ಅದನ್ನ 1000 ಅಂತ ಹೇಳಿ ಕರಿತೀವಿ. ಇಲ್ಲಿ 2 ನೋಡ್ಲಿಕ್ಕೆ ಫೇಸ್ ವ್ಯಾಲ್ಯೂ ಏನು ಅಂತ ಕೇಳ್ತಿದ್ದಾರೆ. ಫೇಸ್ ವ್ಯಾಲ್ಯೂ ಏನಂತ ಕೇಳ್ತಿದ್ದಾರೆ? ಫೇಸ್ ವ್ಯಾಲ್ಯೂ ಏನು ಅಂತ. ಹಾಗಾದ್ರೆ 2ರ ಪ್ಲೇಸ್ ವ್ಯಾಲ್ಯೂ 2 ಪ್ಲೇಸ್ ವ್ಯಾಲ್ಯೂ ಎಷ್ಟು? 2ನೇ 2 ಅಂತಾನೆ ಕರಿತೀವಿ. ಅರ್ಥ ಆಯ್ತಾ? ಈಗ ಇದರ ಬಗ್ಗೆ ಕೆಲವೊಂದು ಸಮಸ್ಯಾ ಲೆಕ್ಕಗಳನ್ನ ಕೊಡ್ತಾರೆ, ಅದನ್ನ ಯಾವ ರೀತಿಯಾಗಿ ಬಿಡಿಸಬಹುದು ಅನ್ನೋದನ್ನ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗೆ ಸಂಬಂಧಿಸಿದಂತಹ ಒಂದು ಉದಾಹರಣೆ ಲೆಕ್ಕ ಇದೆ ನೋಡಿ. ಇಲ್ಲಿ ದಿ ಡಿಫರೆನ್ಸ್ ಆಫ್ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಆಫ್ ದಿ 4 ಇನ್ ದ ನಂಬರ್ 53,427 53,427ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ ಎಷ್ಟು? ಸ್ಥಾನ ಬೆಲೆ ಮತ್ತು ಮುಖ ಬೆಲೆ, ಸ್ಥಾನ ಪೊಸಿಷನ್, ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ ಅಂದ್ರೆ ಅದಕ್ಕಿಂತ ಇದು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನಾವು ನೋಡ್ಬೋದು. ಈಗ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ನಂಬರ್ 53,427 53,427. ಇದರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳನ್ನ ಕೊಟ್ಟಿದ್ದಾರೆ, ಕೇಳಿದ್ದಾರೆ, ಡಿಫರೆನ್ಸ್ ಅನ್ನ ಕೇಳಿದ್ದಾರೆ. ಹಾಗಂದ್ರೆ ಅವೆರಡರ ವ್ಯತ್ಯಾಸ ಕಂಡುಹಿಡಿಯಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. 4ರ ಸ್ಥಾನ ಬೆಲೆ, ಸ್ಥಾನ ಅಂತ ಹೇಳಿದ್ರೆ ಏನು?
ಪೊಸಿಷನ್ ಯಾವ್ದ್ರಲ್ಲಿದೆ? ಬಿಡಿ, 10, 100, 1000, 10,000 ಅಂತ ಹೇಳಿ ನಾವು ಇದನ್ನ ಪ್ಲೇಸ್ ವ್ಯಾಲ್ಯೂ ನಾವು ಐಡೆಂಟಿಫೈ ಮಾಡ್ತೀವಿ. ಒನ್ಸ್, ಟೆನ್ಸ್, 100, 1000, 10,000. ಈಗ 4 ಯಾವ ಪ್ಲೇಸ್ ಅಲ್ಲಿದೆ? ಪ್ಲೇಸ್ ಸ್ಥಾನ, 100ರ ಸ್ಥಾನದಲ್ಲಿದೆ, 100 ಪ್ಲೇಸ್ ಅಲ್ಲಿದೆ. ಹಾಗಾಗಿ ಆ ನಂಬರ್ನ ನಾವು 400 ಅಂತ ಓದ್ತೀವಿ. ಹಾಗಾಗಿ ಅದನ್ನ 400, 400 ಅಂತ ಹೇಳಿ ಓದ್ತೀವಿ. ಬಿಡಿ ಸ್ಥಾನದಲ್ಲಿ ಈಗ 4ರ ಮುಖ ಬೆಲೆ ಎಷ್ಟು? 4ರ ಮುಖ ಬೆಲೆ ನೋಡ್ಲಿಕ್ಕೆ ಏನ್ ಕಾಣ್ತಾ ಇದೆ? ಅಲ್ಲಿ 4 ಕಾಣ್ತಾ ಇದೆ. ಹಾಗಾಗಿ ಇದನ್ನು ನಾವು 4 ಅಂತಾನೆ ತಗೋತೀವಿ. ಇವೆರಡರ ವ್ಯತ್ಯಾಸ ಅಂತ ಹೇಳಿದ್ರೆ ಮೈನಸ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. 400 ಅಲ್ಲಿ 4 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ನಾವು ಕ್ಯಾರಿ ತಗೋತೀವಿ. ಇಲ್ಲಿ ಕ್ಯಾರಿ ತಗೊಳ್ಳಿಕ್ಕೆ ಏನಿದೆ ಪಕ್ಕದಿಂದ ತಗೊಂಡಿದ್ದೀನಿ. ಇಲ್ಲಿ ಕ್ಯಾರಿ ಹೋಗಿದ್ರಿಂದ ಇಲ್ಲಿ 3 ಉಳಿದಿದೆ. ಇಲ್ಲಿ 10 into 10 ಪಕ್ಕಕ್ಕೆ ಒಂದೊಂದು ಕ್ಯಾರಿ ಹೋಗಿದೆ, ಹಾಗಾಗಿ 9 ಉಳಿದಿದೆ. ಇಲ್ಲಿ 10 ಇದೆ. 10 ನಲ್ಲಿ 4 ಕಳೆದ್ರೆ 6, 9 ನಲ್ಲಿ 0 ಕಳೆದ್ರೆ 9. ಇಲ್ಲಿ 3 ಇದೆ, 3 ಬರೀತೀವಿ. ಹಾಗಾದ್ರೆ ಇವೆರಡರ ಡಿಫರೆನ್ಸ್ ಎಷ್ಟು ಬಂತು? 396, 396. ಅವೆರಡರ ವ್ಯತ್ಯಾಸ ಎಷ್ಟು? 396. ಅರ್ಥ ಆಯ್ತಾ? ಮುಖ ಬೆಲೆ ಮತ್ತು ಸ್ಥಾನ ಬೆಲೆಗಳ ವ್ಯತ್ಯಾಸ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಮುಖ ಬೆಲೆ ನೋಡ್ಲಿಕ್ಕೆ ಏನ್ ಕಾಣ್ತಿದೆ ಅದನ್ನ ಬರ್ಕೋಬೇಕು. ಸ್ಥಾನ ಬೆಲೆ ಅಂತ ಹೇಳಿದ್ರೆ ಅದರ ಪೊಸಿಷನ್ ಏನ್ ಯಾವ ಪ್ಲೇಸ್ ಅಲ್ಲಿ ಅದನ್ನ ಬರ್ಕೋಬೇಕು. ಅವೆರಡರ ಸಬ್ಟ್ರಾಕ್ಷನ್ ಮಾಡಿದ್ರೆ ನಮ್ಗೆ ಅವೆರಡರ ವ್ಯತ್ಯಾಸ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳ? ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಅನ್ನುವ ಪಾಠದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಇದೆ. ಸೇಮ್ ಏನು 2 ಲೆಕ್ಕಗಳನ್ನ ನೋಡಿದಿರಿ, ಇದೇ ರೀತಿಯಾಗಿ ಇನ್ನು ಹಲವು ಅಭ್ಯಾಸದ ಪ್ರಶ್ನೆಗಳಿದಾವೆ. ಈ ಅಭ್ಯಾಸವನ್ನ ಮಾಡಿದ್ರೆ ಕೇಳ್ತಕ್ಕಂತಹ ಪ್ರಶ್ನೆಗಳಲ್ಲಿ ನೀವು ಈಸಿಯಾಗಿ ಸುಲಭವಾಗಿ ನೀವು ಉತ್ತರವನ್ನ ನೀಡಬಹುದು. ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದಕ್ಕೆ ಸಂಬಂಧಿಸಿದಂತಹ ಈ ಪಾಠಕ್ಕೆ ಸಂಬಂಧಿಸಿದಂತಹ ಒಂದು ಅಂಕದ ಪ್ರಶ್ನೆಯನ್ನ ಕೊಡ್ತಾರೆ. ಇದನ್ನು ನೀವು ಅಭ್ಯಾಸ ಮಾಡೋದ್ರಿಂದ ಆ ಅಂಕವನ್ನ ಸುಲಭವಾಗಿ ಪಡೆಯಬಹುದು.